ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರದ ಸೂಚನೆ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ 2013 ರಿಂದ ಎಸ್ಸಿ/ಎಸ್ಟಿ ಕುಂದುಕೊರತೆ ಸಭೆ ನಡೆಸಲಾಗ್ತಾ ಇದ್ದು, ಸಮಸ್ಯೆಯ ಬಗ್ಗೆ ತಿಳಿಸಬೇಕು ಎಂದು ಡಿವೈಎಸ್ಪಿ ಚಂದ್ರಶೇಖರ ನಾಯಕ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ನಡೆದ ಎಸ್ಸಿ/ಎಸ್ಟಿ ಕುಂದುಕೊರತೆಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಮಾನ್ವಿ ಠಾಣೆಯ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯ ಮತ್ತು ಏನಾದರೂ ಸಮಸ್ಯೆಗಳ ಬಗ್ಗೆ ತಿಳಿಸಿದಾಗ ನಾವು ಅದನ್ನ ಕಾನೂನು ಪ್ರಕಾರವಾಗಿ ಬಗೆಹರಿಸಲಾಗುತ್ತೆ ಎಂದಿದ್ದಾರೆ. ಎಸ್ಸಿ ಸಮಾಜದ ಮುಖಂಡ ತಿಪ್ಪಣ್ಣ ಬಾಗಲವಾಡ ಮಾತನಾಡಿ, ದಲಿತ ಸಮಾಜದ ನಡುವೆಯೇ ಅವಘಡ ಸಂಭವಿಸಿದಾಗ ಆ ಪ್ರಕರಣಗಳು ಎಲ್ಲಿಗೆ ಬಂದಿದ್ದಾವೆ, ಆದ್ರೆ ಅದರ ಬಗ್ಗೆ ಪೊಲೀಸ್ ಇಲಾಖೆಯವರು ಸ್ಪಷ್ಟಪಡಿಸಬೇಕು ಎಂದಿದ್ದಾರೆ. ಎಸ್ಟಿ ಸಮಾಜದ ಮುಖಂಡ ಬುಡ್ಡಪ್ಪ ನಾಯಕ ಮಾತನಾಡಿ, ಎಸ್ಸಿ/ಎಸ್ಟಿ ಏರಿಯಾಗಳಲ್ಲಿ ಕುಂದುಕೊರತೆ ಸಮಸ್ಯೆ ತುಂಬಾ ಇದ್ದಾವೆ, ಆದ್ರೆ ಬಗೆಹರಿಸಬೇಕಾದ ಅಧಿಕಾರಿಗಳು ಕಾಳಜಿ ವಹಿಸಬೇಕು ಎಂದಿದ್ದಾರೆ. ಹೋರಾಟಗಾರ ಪ್ರಭುರಾಜ್ ಕೊಟ್ಟಿ ಮಾತನಾಡಿ, ಎಸ್ಸಿ/ಎಸ್ಟಿ ಅವರು ಮಾನ್ವಿ ಪಟ್ಟಣದಲ್ಲಿ ಅಣ್ಣ ತಮ್ಮಂದಿರಾಗಿ ಪ್ರೀತಿಯಿಂದ ಇದ್ದೀವಿ, ಆದರೆ ಗ್ರಾಮೀಣ ಭಾಗದಲ್ಲಿ ಪ್ರೀತಿ ಸಹಬಾಳ್ವೆ ಸಭೆ ನಡೆಸುವ ಕೆಲಸ ಮಾಡಬೇಕು ಎಂದಿದ್ದಾರೆ. ಇಲ್ಲಿವರೆಗೆ ಏನಾದರೂ 2013 ರಿಂದ ಎಷ್ಟು ಕೇಸ್ ಅಂಡ್ ಕೌಂಟರ್ ಕೇಸ್ ಆಗ್ಯಾವ, ಎಷ್ಟು ಎಸ್ಸಿ/ಎಸ್ಟಿ ಸಮುದಾಯದ ವಿರುದ್ಧ ಮಾಡಿದಂಥ ಕೇಸ್ಗಳಲ್ಲಿ ಎಷ್ಟು ಬಿ ರಿಪೋರ್ಟ್ ಆಗಿದೆ, ಸ್ವಲ್ಪ ತಾವು ಹೇಳಿದ್ರೆ ನಮಗೆ ಸ್ವಲ್ಪ ಸ್ಪಷ್ಟವಾಗಿ ಮಾಹಿತಿ ಗೊತ್ತಾಗ. ಒಂದು, ನಂದೇ ಪರ್ಸನಲ್ ಆಗಿ ಬಾಗವಾಡದಲ್ಲಿ 27ನೇ ತಾರೀಕು ಲಾಸ್ಟ್ ಮಂತ್ ನಂದೆಲ್ಲ ಎಣ್ಣೆ ಆಗ್ಯದ, ಕನ್ಸಲ್ಟು ಡಿಪಾರ್ಟ್ಮೆಂಟಿಂದ ಎಲ್ಲ ಪರ್ಮಿಷನ್ ಅದ, ಆಮೇಲೆ ಕಟ್ಟಡ ಪರ್ಮಿಷನ್ ಅದ. ನನ್ನ ಬಿಲ್ಡಿಂಗು ಹಾಸ್ಟೆಲ್ಗೆ ಏನು ಕೊಟ್ಟಿದ್ದೀನಿ, ರೆಂಟಿಗೆ ಕೊಟ್ಟಿದ್ದೀನಿ. ಅಲ್ಲಿ ನಾನು ವಾಸ ಮಾಡೋದು. ಅಲ್ಲಿ ಪಕ್ಕದಲ್ಲಿ ಕಂಪೌಂಡ್ ಕಟ್ಟಬೇಕಾದ್ರೆ ನಮ್ಗೆ ಯಾರು ಮಾರಿದ್ರು ಬೇರೆ ಸಮುದಾಯದವರು, ಅವರೇ ಬಂದು ಇಡೀ ಸಮುದಾಯ ಬಂದು ಅದನ್ನು ಕಿತ್ತಾಕ್ಯಾರ. ನಾನು ಇರಲಿಲ್ಲ ಅಲ್ಲಿ. ಸೊ ಅದನ್ನು ಇವತ್ತಿಗೂ ಅಲ್ಲಿಂದ ಇಲ್ಲಿ ತನಕ ಕೊಟ್ಟಿದ್ದೀನಿ. ಸ್ಪಾಟ್ ವಿಸಿಟ್ ಮಾಡಿರಿ, ಸತ್ಯಾಸತ್ಯತೆ ನೋಡ್ರಿ, ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ರಿ. ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಕರೆಸ್ತೀವಿ ಅಂತಾರೆ. ಇಲ್ಲಿವರೆಗೂ ಕರೆಸಿಲ್ಲ. ಪೊಲೀಸ್ ಸ್ಟೇಷನ್ ಕೌತಳ ಪೊಲೀಸ್ ಸ್ಟೇಷನ್. ಸೊ ಇವು ಇಲ್ಲ, ಬಾಗಲವಾಡ ಪೊಲೀಸ್ ಸ್ಟೇಷನ್, ಬಾಗಲವಾಡದಲ್ಲೇ ಇದು ಕೌತಳ ಪೊಲೀಸ್ ಸ್ಟೇಷನು ಬಾಗಲವಾಡದಲ್ಲಿ. CPI ನೋಡೋಗ್ಯಾರ, PSI ನೋಡೋಗ್ಯಾರ. ಇವತ್ತಿಗೂ ಅದ್ರ ಬಗ್ಗೆ ಆಕ್ಷನ್ ಆಗಿಲ್ಲ. ನೋಡೋಣ ಅಂತೇಳಿ ಆಮೇಲೆ DSP ಸಾಹೇಬ್ರ ಹತ್ರ ಹೋಗಿ ವಿಷಯನ ಎಲ್ಲ ಡಾಕ್ಯುಮೆಂಟ್, ಆಮೇಲೆ ನಂದು ನಮ್ಮವ್ರ ಮಧ್ಯೆ ಒಂದು ಸಿವಿಲ್ ಡಿಸ್ಪ್ಯೂಟ್ ಇರೋದ್ರಿಂದ ನಾನು ಪರ್ಮನೆಂಟ್ ಇಂಜೆಕ್ಷನ್ ಹಾಕಿದ ಮೇಲೂ ಪರ್ಮನೆಂಟ್ ಇಂಜೆಕ್ಷನ್ ಆದ್ರೆ ಅವ್ರು ಎಂಟ್ರಿಫೈರ್ ಆಗ್ಯಾರ ಅಂತೇಳಿ ಲೆಟರ್ ಕೊಟ್ಟರೆ, ಇದು ಸಿವಿಲ್ ಮ್ಯಾಟ್ರ್ ಅದ, ಕೋರ್ಟ್ಗೆ ಹೋಗ್ಲಿ ಅಂತ ರಿಟರ್ನ್ ಬರೀತಾರೆ. ಸೊ ಇಷ್ಟೆಲ್ಲ ಲೀಗಲ್ ಆಗಿದ್ದಾಗ ನಾವು ರಿಟರ್ನ್ ಬರೆದ್ರೆ ನಾವೇನು ಯಾವ ರೀತಿ ನ್ಯಾಯ ಪಡ್ಕೋಬೇಕು ಅನ್ನೋದು ನಮ್ಮ ಪ್ರಶ್ನೆ. ಸ್ವಲ್ಪ ಈ ವಿಷಯಗಳನ್ನ ತಾವು ಪರಿಶೀಲನೆ ಮಾಡಬೇಕು. ಎಸ್ಸಿ/ಎಸ್ಟಿ ಮೇಲೆ ಆದಾಗ, ಕೌಂಟರ್ ಕೇಸ್ ಆದಾಗ ದಯವಿಟ್ಟು ಎಲ್ಲೂ ಕೂಡ ನಮಗೆ ಗೊತ್ತಿದ್ದಂಗೆ ಎಲ್ಲ ಕೇಸ್ ಆ್ಯಂಡ್ ಕೌಂಟರ್ ಕೇಸನ್ನು ಚಾರ್ಜ್ ಶೀಟ್ ಆಗ್ಯಾವ. ಮತ್ತು ಇಲ್ಲಿಂದ ಅಕ್ಯೂಟ್ ಆಗಿ ಮತ್ತೆ ರಾಯಚೂರಿಗೆ ಹೋಗ್ತಾವೆ. ಇವ್ರನ್ನ ಅಟ್ರಾಸಿಟಿ ಕೇಸಲ್ಲಿ ರಾಯಚೂರು ತಿರುಗಾಡ್ಬೇಕು, ಎಸ್ಸಿ/ಎಸ್ಟಿನೂ ತಿರುಗಾಡ್ಬೇಕು, ಅದರ್ಸೂ ತಿರುಗಾಡ್ಬೇಕು. ಇವು ವಾಸ್ತವ ನಮ್ಮ ಗಮನದಲ್ಲಿ ಇದ್ದಂಗೆ. ಸೊ ದಯವಿಟ್ಟು ಇದಕ್ಕೆ ತಾವುಗಳು ಉತ್ತರ ಕೊಡ್ಬೇಕಂತೇಳಿ ವಿನಂತಿ ಮಾಡ್ಕೊತಿರ್ತಕ್ಕಂಥ ಮಾಹಿತಿ ಬಂದಾಗ ದಯವಿಟ್ಟು ಅಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಕರೆಸಿ ದಯವಿಟ್ಟು ಕಾನೂನನ್ನ ಅರಿವು ಮೂಡಿಸ್ತಕ್ಕಂಥದ್ದು, ಕಾನೂನ ಭಯ ಮೂಡಿಸ್ತಕ್ಕ ಕೆಲಸ ಆದರೆ ಒಳ್ಳೆ ಬೆಳವಣಿಗೆ ಆಗುತ್ತೆ. ಯಾಕಂತಂದರೆ ಈ ಜಗಳಗಳು ಸಹಜ, ಆದರೆ ವಿಕೋಪಕ್ಕೆ ಹೋದಾಗ ಕೊಲೆ ಮಾಡಿಸ್ಕೊಳ್ತಕ್ಕಂಥ ಕುಟುಂಬ ಬೀದಿ ಪಾಲಾಗುತ್ತೆ, ಕೊಲೆ ಮಾಡತಕ್ಕಂಥ ಕುಟುಂಬ ಸಹ ಬೀದಿ ಪಾಲಾಗುತ್ತೆ. ಅವರ ಜೀವನ ಸತ್ತಿರ್ತಕ್ಕಂಥವ್ರು ನರಕಯಾತನೆ ಅನುಭವಿಸ್ತಾರೆ, ಅದು ಮಾತು ಬೇರೆ. ಬಟ್ ಕೊಲೆ ಮಾಡಿ ದುಡುಗಿ ನಿರ್ಧಾರ ತೆಗೆದುಕೊಳ್ತಕ್ಕಂಥ ಕುಟುಂಬಗಳು ಸಹ ಅನಾಥ ಆಗ್ತವೆ. ಆ ನಿಟ್ಟಿನಲ್ಲಿ ಸಹ ದಯವಿಟ್ಟು ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಪೊಲೀಸ್ ಠಾಣೆಗೆ ಸೂಚನೆ ಕೊಡಿ. ಎಲ್ಲೂ ವಿಕೋಪಕ್ಕೆ ಹೋಗ್ತಕ್ಕಂಥ ಗಲಾಟೆಗಳು ಆಗ್ತವೆ ಅಂಥವ್ರನ್ನ ಐಡೆಂಟಿಫೈ ಮಾಡಿ ಪೊಲೀಸ್ ಸ್ಟೇಷನ್ಗೆ ಕರೆಸಿ ಅವರಿಗೆ ನ್ಯಾಯ ಅಥವಾ ಕಾನೂನನ್ನ ಅರಿವು ಮೂಡಿಸ್ತಕ್ಕ ಕೆಲಸ ಆಗಲಿ ಅಂತಕ್ಕಂಥದ್ದನ್ನ ನಾನು ಮನವಿ ಮಾಡಿಕೊಳ್ತೀನಿ. ಯಾಕೆಂದ್ರೆ ಇತ್ತೀಚೆಗೆ ದೇವದುರ್ಗ ನಡೀತಕ್ಕಂಥ ಘಟನೆ ಅದು ಯಾವುದೋ ಸಣ್ಣ ಕಾರಣಕ್ಕೋಸ್ಕರ ನಡೆದಿರತಕ್ಕಂಥ ಘಟನೆ, ಸಿಟ್ಟಿಗೆ ಕೈ ಕೊಡತಕ್ಕಂಥ ಘಟನೆಗಳು ಇವತ್ತು ಎರಡು ಸಮುದಾಯದ ಕುಟುಂಬಗಳು ಒಂಥರ ನರಕಯಾತನೆ ಅನುಭವಿಸ್ತಾ ಇದ್ದಾರೆ. ಆ ಸಾವು, ಆ ನೋವು ಯಾವ ಸಮುದಾಯಕ್ಕೆ ಬರಬಾರ್ದಲ್ಲಿ, ಯಾವ ಜಾತಿ ಮೇಲೆ ಮಾತಾಡೋದು ಬೇಡ, ಯಾರಿಗೂ ಆಗಬಾರ್ದು ಅದು. ಈಗ ನೋಡ್ತಾ ಇದ್ದೀವಿ ಸರ್, ನನಗೆ ಅಲ್ಲಿ ಹತ್ತಿರಿಂದ ಘಟನೆ ನೋಡಿದ್ದೀನಿ ನಾನು. ಅಲ್ಲಿ ಆ ಕುಟುಂಬ ನೋಡಿದ್ದೀನಿ, ಈ ಕುಟುಂಬ ನೋಡ್ತಾ ಇದ್ದೀವಿ. ಆ ಕುಟುಂಬ ಅನುಭವಿಸ್ತಕ್ಕಂಥ ನೋವು, ಈ ಕುಟುಂಬ ಅನುಭವಿಸ್ತಕ್ಕಂಥ ನೋವು ಆಗಬಾರ್ದಂತಂದ್ರೆ ಕಾನೂನಿನ ಶಕ್ತಿ ಅನ್ನತಕ್ಕಂಥದನ್ನ, ಕಾನೂನಿನ ಅರಿವು ಮೂಡಿಸ್ತಕ್ಕಂಥ ಕೆಲಸ ದಯವಿಟ್ಟು ತಾವು ಮಾಡಿರತಕ್ಕಂಥ ತಮ್ಮಲ್ಲಿ ಮನವಿ ಮಾಡಿಕೊಳ್ತೀರಿ ಸರ್. ಅದ್ರ ಜೊತೆಗೆ ಸರ್, ಇಲ್ಲಿ ನಮ್ಮಲ್ಲಿ ಎಸ್ಸಿ/ಎಸ್ಟಿ ಜನಾಂಗಗಳು ಸಮಾಜ ಕಲ್ಯಾಣ ಇಲಾಖೆಗೆ ಮಾಹಿತಿ ಇದೆ ಅನ್ಕೊಂತೀನಿ. ಬಟ್ ಮೂಲಭೂತ ಬೇಕಾಗಿರ್ತಕ್ಕಂಥದ್ದು ನಮಗೆ
ಸರ್ಕಾರ ನಮಗೆ SC/STಗಳು ಬೇಕಾಗಿರ್ತಕ್ಕಂಥದ್ದು ಶಿಕ್ಷಣ, ಸ್ವಲ್ಪ ನಿವೇಶನ, ಮನೆ ಎಲ್ಲ ಬಹುತೇಕ ಸರ್ ನಾನು ಮಾಹಿತಿ ಕೊಡ್ತೀನಿ. ಬಹುತೇಕ ಹಳ್ಳಿಗಳಲ್ಲಿ ಸರ್ಕಾರ ಭೂಮಿಯನ್ನು ಖರೀದಿ ಮಾಡಿದೆ ಬಡ ಜನರಿಗೆ ನಿವೇಶನ ಕೊಡೋದಕ್ಕೋಸ್ಕರ. ಸರ್ಕಾರ ಹೆಸರ ಮೇಲೆ ಭೂಮಿಗಳಿದ್ದಾವೆ. ಈಗಲೂ ಸಹ ಆ ಭೂಮಿಗಳು ಜನರಿಗೆ ನಿವೇಶನ ಕೊಡೋಕ್ಕೆ ಭಾಳ ಸದ್ಬಳಕೆ ಆಗ್ತಾ ಇಲ್ಲ. ಹಲವಾರು ಗ್ರಾಮಗಳಲ್ಲಿ ಜನತಾ ಪ್ಲಾಟ್ ಅಂತ ಖರೀದಿ ಮಾಡ್ತಾರೆ. ಜಾನಕಲ್ಲಲ್ಲಿದ್ದಾವೆ, ಉದ್ಬಾಳದಲ್ಲಿದ್ದಾವೆ, ಪ್ರತಿಯೊಂದು ಗ್ರಾಮಗಳಲ್ಲಿದ್ದಾವೆ ಸರ್. ದಯವಿಟ್ಟು ಆ SC/ST ಜನಗಳಿಗೆ ಸೂರು ಕಲ್ಪಿಸೋಕ್ಕೋಸ್ಕರ ಆ ನಿವೇಶಗಳನ್ನು ಸರ್ಕಾರ ಭೂಮಿ ಖರೀದಿ ಮಾಡಿದೆ ಸರ್, ಅನುದಾನ ಕೊಟ್ಟಿದೆ, ಪಾಣಿಯ ದಾಖಲಾತಿಗಳಿದ್ದಾವೆ. ಆದರೆ ಬಡ ಜನರಿಗೆ ಜನರಲ್ಲಿಂದ ಹೊಲಗಳನ್ನು ಖರೀದಿ ಮಾಡಿಬಿಟ್ಟು SC/STಗೆ ಹೊಲಗಳನ್ನು ಅಂತೇಳಿ SC ಮಂದಿಗೆ ಹೊಲಗಳನ್ನು ಖರೀದಿ ಮಾಡಿ ಸರ್ಕಾರದಿಂದ ಖರೀದಿ ಮಾಡಿ ಕೊಟ್ಟು ಸರ್ಕಾರದಿಂದ DC ಮುಖಾಂತರ ಏನೇನು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಬಟ್ ನಾವು ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕಂತ ಮಾಡಿದ್ವಿ, ಇವತ್ತು ನಾಳೆ ಹೋಗ್ಬೇಕಂತ ಮಾಡಿದ್ವಿ. ಸ್ವಲ್ಪ ನಾವು ಅಮಾವಾಸ್ಯೆ ಹುಣ್ಣಿಮೆ ನೋಡೋದು ನಮ್ದು ಜಾಸ್ತಿ ಇಲ್ಲ. ಮುಂದೆ ಅಮಾವಾಸ್ಯೆ ಐತೆ, ಹುಣ್ಣಿಮೆ ಐತೆ, ಅಮಾವಾಸ್ಯೆ ಸರ್ ಇದಾಗಲೇ ಆಮೇಲೆ ಹೋಗೋಣ ಅಂತ ನಾವು ಇದ್ದಾಯಿದ್ವಿ. ಅಲ್ಲಿ ಏನಾಗಿದೆ ಸಾಹೇಬ್ರೆ ಅಂತಂದರೆ, ಒಂದು ಮಾಡಿಗೇರಿ, ಒಂದು ಅರಿವಿ, ಇನ್ನೊಂದು ಗುಡಿದೇನಿ. SC/ST ಮೇಲೆ ಹೊಲ ಆಗಿದೆ. SC/STಗಳ ಮೇಲೆ ಸುಮಾರು 20 ಎಕರೆ 30 ಎಕರೆ ಹೊಲ ಆಗಿದೆ. ಒಬ್ಬೊಬ್ಬರಿಗೆ 1 ಎಕರೆ 2 ಎಕರೆ ಸರ್ಕಾರ ಹಂಚಿದೆ. ಆದರೆ ಆ ಹೊಲಗಳು, ಆ SC/ST ಮೇಲೆ ಆದಂಥ ಹೊಲಗಳು, ಪಾಣಿಗಳು ಮಾತ್ರ ಅವ್ರ ಹೆಸರು ಮೇಲೆ ಇದ್ದಾವೆ. ಅದನ್ನ ಟೋಟಲ್ ತಿನ್ನೋರೆಲ್ಲ ಮೇಲ್ವರ್ಗದವ್ರು. ಮತ್ತೆ ಯಾರ ಮೇಲ್ವರ್ಗದವ್ರು ಶಿಫ್ಟ್ ಆಗಿಬಿಟ್ರಿ ಇಲ್ಲಿ. ಮತ್ತೆ ಹೇಳ್ಬೇಕು, ವಾಸ್ತವವಾಗಿ ಹೇಳ್ಬೇಕು ನಿಮಗೆ. ಇವಾಗ ಏನಾಗ್ಬಿಡ್ತದ, ಈ ಮೇಲ್ವರ್ಗದವರು ಒಂದು ನಿಮಿಷ, ಮೇಲ್ವರ್ಗದವ್ರು ನಾನು ಕೇಳಿದೆ ಎಷ್ಟು ವರ್ಷದಿಂದ ಇದಾಗಿತ್ತು ಏನಂತ. ಇಷ್ಟು ವರ್ಷದಿಂದ ಆಗಿದೆ, ಬಟ್ ನಮ್ಮ ಹೆಸರು ಮೇಲೆ ಪಾಣಿ ಇದ್ದಾವೆ, ಎಲ್ಲ ಇದ್ದಾವೆ, ಲೋನ್ ಕೂಡ ನಾವೇ ಮಾಡಿಕೊಂಡಿವಿ. ಅದ್ರ ಮೇಲೆ ಏನೇನೋ ಸಮಥಿಂಗ್ ಅವ್ರದ್ದು ಏನೇನೋ ದಾಖಲಾತಿ ಅದೆಲ್ಲ ಹೇಳಿದ್ರು. ಹೇಳಿದ ಮೇಲೆ ಇಲ್ಲಿ ಮಾನ್ಯವೇಲಿ ಒಬ್ಬ ಪ್ರಭಾರಿ ಲೀಡರ್ ಇದ್ದಾನೆ. ಫುಲ್ ಅಂಜಿಸಿಬಿಟ್ಟು ಅವ್ರು ಹೊಲ್ದಾಗ ಬರ್ಲಾರ್ದಂಗೆ ಮಾಡೋದು. ಅವ್ರನ್ನ ಹೊಲ್ದಾಗ ಬಂದ್ರೆ ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಪೊಲೀಸರಿಗೆ ಒದಿಸ್ಬಿಡ್ತೀನಿ, ಹಂಗೆ ಯಾವನ ಮಾಡಿಸ್ಕೊಟ್ಟಾನ, ನಾನು ಖರ್ಚು ಮಾಡಿಸ್ಕೊಡ್ತೀನಿ. ಇದು ಈ ಥರ ಆಗಿ ಬೆದರಿಕೆ ಆಗಿ ಅವ್ರು ಹೊಲ್ದಾಗ ಹೋಗ್ಲಾರ್ದಂಗೆ ಇವತ್ತು ಕೂಡ ಸುಮಾರು 1 ವರ್ಷ 2 ವರ್ಷ ಮೇಲೆ ಆಯಿತು. ನಾನು ಕೇಳೋದಿಷ್ಟೇ, ಕೆಲವು ಜನ ಮಾತಾಡಿಬಿಡ್ತಾರೆ, SC/ST ಜನಪ್ಪ ದೌರ್ಜನ್ಯ ಮಾಡಿಬಿಡ್ತಾರೆ, ನಾಯಕರು ಬಂದು ದೌರ್ಜನ್ಯ ಮಾಡ್ತಾರೆ, ಅವ್ರು ಬಂದು ದೌರ್ಜನ್ಯ ಮಾಡ್ತಾರೆ. ಇಂಥ ಒಂದು ಸಂದರ್ಭ ಬಂದಾಗ ನಾವಲ್ಲಿ ಕೇಳಕ್ಕೆ ಹೋದಾಗ ಅವ್ರು ನಮಗೇನೋ ಸ್ವಲ್ಪ ಎಡವಟ್ಟು ಮಾತಾಡಿದಾಗ ಮತ್ತೆ ಅಲ್ಲಿ ದೌರ್ಜನ್ಯ ಆಗ್ಲಿಕ್ಕೆ ಇನ್ನೇನಾಗ್ತದೆ. ಇವಾಗ ಹೊಲ ಗೌರ್ಮೆಂಟ್ ಕೊಟ್ಟಿದ್ದು SCಗಳಿಗೆ, ಹೊಲ ಗೌರ್ಮೆಂಟ್ ಕೊಟ್ಟಿದ್ದು STಗಳಿಗೆ. ಅದನ್ನು ಬಿಟ್ಟು ನೀವೇನೋ ನೋಡೋಕ್ಕಂತೇಳಿ SC/ST ಮೇಲೆ ಸುಮ್ಮನೆ ನಾಟಕ ಮಾಡೋಕ್ಕೆ ನಮ್ಮ SC/ST ಜನರ ಮೇಲೆ ನೀವು ಆಸ್ತಿ ತೋರಿಸ್ಬಿಟ್ಟು ನೀವು ಅದನ್ನು ಅನುಭವಿಸ್ತೀರಲ್ಲ, ಅದನ್ನು ಕೇಳೋಕೆ ಹೋದಾಗ ಮತ್ತೆ ಏನಂತ ನೀವು ದೌರ್ಜನ್ಯ ಆಗ್ತೀರಿ. ಇದು ಹೆಂಗೆ ದೌರ್ಜನ್ಯ ಆಗ್ತದೆ? ಅಲ್ಲೇನು ಹೆಚ್ಚು ಕಡಿಮೆ ಆಗ್ಬೋದು, ಕೈ ಹೋಗ್ಬೋದು, ಕಾಲು ಹೋಗ್ಬೋದು, ಏನೋ ಆಸ್ತಿ ಅಂದರೆ ಏನಾದರೂ ಆಗ್ತದೆ. ಇಂಥವು ಕೆಲವೊಂದು ವಿಚಾರಗಳು ಸ್ಟೇಷನ್ಗಳಿಗೆ ಬಂದಾಗ, ಇಲ್ಲಿಗೆ ಯಾರ ಹತ್ರ ತಮ್ಮ ಹತ್ರ ಮಾಹಿತಿ ಬಂದಾಗ ತಾವಿದ್ರನ್ನ ಫುಲ್ ಸೀರಿಯಸ್ ತೊಗೊಂಡ್ಬಿಟ್ಟು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆದವರು ಹೋಗಿ ಅವ್ರಿಗೆ ಸಂಬಂಧಪಟ್ಟ ಫಲಾನುಭವಿಗಳಿಗೆ ಆ ಹೊಲಗಳನ್ನು ಕೊಡಿಸುವಂಥ ಕೆಲಸ ಮಾಡಬೇಕು. ಯಾಕಪ್ಪ ಅಂತಂದರೆ ಇವತ್ತು ಗುಡದಿನಲ್ಲಿ ಒಂದು 20-30 ಎಕರೆ ಅದೇ ಥರ ಆಗಿದೆ, ಮಾಡಿಗಿರಲ್ಲಾಗಿದೆ, ಆಮೇಲೆ ಅರಿವೆಲ್ಲಿ ಆಗಿದೆ. ಅಂದರೆ ಇದು ಹೆಸರಿಗೆ ಮಾತ್ರ ಫಲಾನುಭವಿಗಳು ನಾವಾದೀವಿ, ಅನುಭವಿಸೋರು ತಿನ್ನೋರು ಅವರಾದ್ರಪ್ಪ ಅಂತಂದರೆ ಮತ್ತು ಯಾರು ನಡೆದಂಗಿರಲಿ ಅರ್ಥ ಏನಾಗ್ತದೆ? ಯಾರು ಅದನ್ನು ಒಂದು ವಿಕೋಪಕ್ಕೆ ತಂದಂಗೆ ಆದರು SC/STಗಳನ್ನ ರೊಚ್ಚಿಗೆಪ್ಸೋದು ಯಾರು? ತಾವೇ ಅಲ್ಲ, ತಾವೇ ರೊಚ್ಚಿಗೆಪ್ಸೋದು, ತಾವೇ ಸ್ಟೇಟ್ಮೆಂಟ್ಗಳು, ಮತ್ತು ತಾವೇ ನಮ್ಮ ಮೇಲೆ ದೌರ್ಜನ್ಯಗಳಾಗ್ತಾವ, ದಬ್ಬಾಳಿಕೆಗಳಾಗ್ತವೆ. ಎಲ್ಲಿ ದೌರ್ಜನ್ಯ ಆಗ್ತಾವ ಅಂದರೆ ಅತಿರೇಕಕ್ಕೆ ಹೋದಾಗ ಮಾತ್ರ ದೌರ್ಜನ್ಯಗಳಾಗ್ತಾವೆ. ಅತಿರೇಕಕ್ಕೆ ಹೋಗಬಾರ್ದು. ಮನುಷ್ಯ ಎಲ್ಲಿ ತನ ಸರಿತಾನಪ್ಪ ಅಂತಂದರೆ ತಂದೆ ಆದಂಥ ಒಂದು ಗಾಡಿ ಬರೆಯುವವರಿಗೆ ಸರಿತಾನೆ. ಅದೊಂದು ಗಾಡಿ ಬಂತಪ್ಪ ಅಂದ್ರೆ ಅಲ್ಲಿಗೆ ಮತ್ತೆ ಒಂದು ಏನಂಬೋದು ಇದು ಮಾಡಬೇಕಾಗ್ತದೆ. ಹಾಗಾಗಿ ನಾವು ಇನ್ನೊಂದು 2-3 ದಿನದಲ್ಲಿ ನಾವಲ್ಲಿ ಹೋಗ್ತೀವಿ. ನಮ್ಮ ಹಂತದಲ್ಲಿ ಏನು ಬಗೆಹರಿಸುತ್ತೋ ಸಮಾಜ ಹಂತದಲ್ಲಿ ನಾವು ಬಗೆಹರಿಸೋ ಸಾಬ್ರೆ, ಇಲ್ಲ ಅವರು ನಮ್ಮ ಹಂತದಲ್ಲಿ ಬಗೆಹರಲಿಲ್ಲ ಏನಾಯ್ತು ತಮ್ಮ ಹತ್ರ ಬರ್ತೀವಿ. ತಾವು ಕೂಡ ಸಂಬಂಧಪಟ್ಟ ಇಲಾಖೆದವ್ರನ್ನ ಕರೆಸಿ ಯಾರು ಫಲಾನುಭವಿಗಳಿದ್ದಾರೆ ಆ ಫಲಾನುಭವಿಗಳನ್ನೇ ಅದನ್ನು ಉಳ್ಬೇಕು, ತಿನ್ನಬೇಕು, ಅರವಬೇಕು, ಎಲ್ಲ ಮಾಡಬೇಕು, ಅವರೇ ಮಾಡಬೇಕು ಹೊರತು ನಾನು ಮಾಡಿಸ್ಕೊಟ್ಟಿನಿ ನೀನು ಮಾಡಿಸ್ಕೊಟ್ಟಿನಿ ಅಂತೇಳಿ ಈ ಥರ ದೌರ್ಜನ್ಯ ಮಾಡ್ತಕ್ಕಂಥವ್ರನ್ನ ಕರೆಸಿ ಏನು ಕಾನೂನು ಪ್ರಕಾರ ಮಾಡಿದ್ದಾರೆ. ಆ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ ಪ್ರಕಾರ ತಿಂಗಳ ಭಾನುವಾರ ಅವತ್ತೇನಾದರೂ ಬಂದೋಬಸ್ತ್ ಇದ್ದರೆ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಅದನ್ನು ಕವರ್ ಮಾಡಬೇಕಂತೇಳಿ ಪ್ರತಿ ತಿಂಗಳ ಪೊಲೀಸ್ ಠಾಣೆಯಲ್ಲಿ ಆದರೂ ಮಾಡಬೇಕು. ಇಲ್ಲಾಂದರೆ ಆ ಕಾಲೋನಿಗೆ ಹೋಗಿ, ದಲಿತ ಕಾಲೋನಿಗೆ ಹೋಗಿ, ಎಲ್ಲಿ ಜನಸಂಖ್ಯೆ ಇರ್ತದೆ ಒಂದು ಕಾಲೋನಿಗೆ ಹೋಗಿ ಅಲ್ಲಿ ಸಭೆಯನ್ನು ಮಾಡಬೇಕು ಅಂತೇಳಿ ಸೂಚನೆಗಳನ್ನು ನಮ್ಮ ಸರ್ಕಾರದ ವತಿಯಿಂದ ಕೊಟ್ಟಿದ್ದಾರೆ. ಈಗ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಹೇಳಿದ್ರೆ ಒಂದು ಸಾರಿ ಅದು ಆದೇಶ ಆಯ್ತು ಅಂತ ಹೇಳಿದ್ರೆ ಅದನ್ನು ಯಾವುದೇ ಸರ್ಕಾರ ಬರಲಿ, ಯಾವುದೇ ಇದು ಇರಲಿ, ಅದನ್ನು ನಿರಂತರವಾಗಿ ಪಾಲನೆ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ಮಾನವಿ ಪೊಲೀಸ್ ಠಾಣೆಯಲ್ಲಿ, ಪ್ರತಿ ಪೊಲೀಸ್ ಠಾಣೆಯಲ್ಲಿ ಅವರವರ PSI ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ, ದಲಿತ ಸಭೆಯನ್ನು.
ಈ ದಲಿತ ಸಭೆಯಲ್ಲಿ ಭಾಳ ಮುಖ್ಯವಾಗಿ ಇದರ ಉದ್ದೇಶ ಏನಂತಂದರೆ ಆ ದಲಿತರಿಗೆ ಏನು ಸೌಲಭ್ಯವನ್ನು ಸಿಗಬೇಕು ಆ ಒಂದು ಸೌಲಭ್ಯಗಳನ್ನು ಅವರಿಗೆ ದೊರಕುವಂತೆ ಮಾಡುವುದು, ಮತ್ತು ಪೊಲೀಸರ ವತಿಯಿಂದ ಏನಾದರೂ ಅವರಿಗೆ ತೊಂದರೆ ಆಗಿದ್ದರೆ ಅಥವಾ ಅಸ್ಪೃಶ್ಯತೆ ಆಚರಣೆ ಬಗ್ಗೆ ಇರಲಿ, ಅಂಥ ಒಂದು ಸಮಸ್ಯೆಗಳು ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಸಮಸ್ಯೆಗಳು ನಿಮಗೆ ಗೊತ್ತಿರ್ತವೆ, ಮುಖಂಡರಿಗೆ ಗೊತ್ತಿರ್ತವೆ. ಯಾಕಂದರೆ ನೀವು ಜನರ ಜೊತೆ ಒಡನಾಟ ಮಾಡ್ತೀರಿ, ಅವ್ರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿರ್ತೀರಿ. ಅಂಥ ಒಂದು ಏನು ಸಮಸ್ಯೆಗಳಿದ್ದರೆ ಅವುಗಳನ್ನು ಪೊಲೀಸರ ಗಮನಕ್ಕೆ ತೊಗೊಂಬಂದರೆ ಅವುಗಳನ್ನು ಏನು ಪರಿಹಾರ ಕಂಡುಹಿಡಿಯೋದಕ್ಕೆ ಏನು ಮಾಡಬೇಕು ಆ ಒಂದು ವ್ಯವಸ್ಥೆಯನ್ನು ಕೂಡ ಈ ಒಂದು ಸಭೆಯಲ್ಲಿ ಕೈಗೊಳ್ಳಬೇಕು. ಆಮೇಲೆ ಕೆಲವೊಬ್ಬರ ಮೇಲೆ ಅನಾವಶ್ಯಕವಾಗಿ ಪ್ರಕರಣಗಳು ದಾಖಲಾಗಿರ್ತವೆ, ಅನಾವಶ್ಯಕವಾಗಿ ಹೆಸರುಗಳನ್ನು ಸೇರಿಸಿರ್ತಾರೆ SC ST ಜನರನ್ನ. ಆ ಕೇಸ್ ಆ್ಯಂಡ್ ಕೌಂಟ್ರ್ ಕೇಸ್ಗಳಾದಾಗ ಬೇರೆ ಬೇರೆ ಪ್ರಕರಣಗಳು ದಾಖಲಾದಾಗ ಸೇರಿಸಿರ್ತಾರೆ. ಅಂಥ ಒಂದು ಏನು ಸಮಸ್ಯೆಯನ್ನು ಕೂಡ ಪೊಲೀಸರ ಗಮನಕ್ಕೆ ತೊಗೊಂಬಂದಾಗ ಇಂಥ ಒಂದು ಸಭೆಯಲ್ಲಿ ಅದಕ್ಕೆ ಪರಿಹಾರ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ಆ ಒಂದು ಉದ್ದೇಶದಿಂದ ಈ ಒಂದು ದಲಿತ ಸಭೆಯನ್ನು ಮಾಡಬೇಕು. ಮತ್ತು ನಿರಂತರವಾಗಿ ಈ SC ST ಸಮುದಾಯಗಳು ಅವ್ರ ಜೊತೆ ಪೊಲೀಸ್ ಇಲಾಖೆಯೊಂದಿಗೆ ಸಂಪರ್ಕದಲ್ಲಿದ್ದರೆ ಅವರಿಗೆ ಏನು ಸೌಲಭ್ಯ ನೀಡೋದ್ರ ಜೊತೆಗೆ ಅವರ ಸಮಸ್ಯೆಗಳನ್ನು ಆಲಿಸಿ ಆ ಒಂದು ಸಮಾಜವನ್ನು ಮುನ್ನೆಲೆಗೆ ತರೋದಕ್ಕೆ, ಒಂದು ಸಮಾಜದ ಮುಖ್ಯವಾಣಿಗೆ ತರೋದಕ್ಕೆ ಏನು ಪ್ರಯತ್ನವನ್ನು ಮಾಡಬೇಕು ಆ ಒಂದು ಪ್ರಯತ್ನವನ್ನು ಈ ಸಭೆಯ ಮುಖಾಂತರ ಮಾಡಬೇಕು ಅಂತೇಳಿ ಸೂಚನೆಗಳಿದ್ದಾವೆ. ಹಾಗಾಗಿ ತಮ್ಮದು ಏನೇ ಅಭಿಪ್ರಾಯ ಇರಲಿ, ಸಮಸ್ಯೆಗಳಿರಲಿ, ಅವುಗಳನ್ನು ಈ ಒಂದು ಸಭೆಯಲ್ಲಿ ವ್ಯಕ್ತಪಡಿಸಿದರೆ ನಾವು ಅವುಗಳಿಗೆ ಪರಿಹಾರವನ್ನು ಕಂಡುಹಿಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂಥೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ತಮ್ಮ ಗಮನಕ್ಕೆ ಬಂದಿರತಕ್ಕಂಥ ಯಾವುದೇ ಸಮಸ್ಯೆ ಇರಲಿ ಅವುಗಳನ್ನ ಇಲ್ಲಿ ಸಭೆಯಲ್ಲಿ ವ್ಯಕ್ತಪಡಿಸ್ಬೇಕಂತೇಳಿ ನಾನು ಕೇಳ್ಕೊತೇನೆ. ಒಬ್ಬೊಬ್ಬರಾಗಿ ತಾವು ಬಂದು ಅಭಿಪ್ರಾಯನ ವ್ಯಕ್ತಪಡಿಸ್ಬೇಕಾಗಿ ಕೇಳ್ಕೊತೀನಿ. ಸೈಯದ್ ಖಾದರ್ ಬಾಷಾ, TV20 ಕನ್ನಡ ಮಾನ್ವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.